ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಸ್ಯಾರಿ ಪ್ಲೇಟಿಂಗ್ ಮಾಡೋದು ಹಾಗೆಯೇ ಪಕೋಡ ಮಾಡೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಆಲ್ಮೋಸ್ಟ್ ಪಕೋಡ ಮಾಡೋದಕ್ಕೆ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನಾನು ಈ ಥರ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಸಿಂಪಲಾಗಿ ಪಕೋಡ ಈ ಥರ ನನಗೆ ಸಖತ್ ಇಷ್ಟ ಆಗುತ್ತೆ, ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಸ್ಯಾರಿ ಎಲ್ಲ ಕ್ಲೀನಾಗಿ ಪಿನ್ ಮಾಡ್ಕೊಂಬಿಡೋಣ. ಅಂದರೆ ನಾನೇನು ಇದರಲ್ಲಿ ಪ್ರೊಫೆಷ್ನಲ್ ಅಲ್ಲ. ಈಗ ಅವಾಗವಾಗ ಈ ಥರ ಮಾಡಿಬಿಟ್ಟು ಆಮೇಲೆ ಯೂಟ್ಯೂಬಲ್ಲಿ ಸ್ವಲ್ಪ ನೋಡಿ ಕಲ್ತಿರೋದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಏನಾದರೂ ಫಂಕ್ಷನ್ ಇದ್ದಾಗ ಅರ್ಜೆಂಟಲ್ಲಿ ಸ್ಯಾರಿನ ಉಡೋದಕ್ಕಾಗಲ್ಲ. ಈ ಥರ ಸಿಲ್ಕ್ ಸ್ಯಾರಿ ಈ ಥರ ಎಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಫಂಕ್ಷನಿಗೆ ಹೊರಡುವಾಗ ಐರನ್ ಮಾಡಿ ಪಿನ್ ಮಾಡಿ ಈ ಥರ ಎಲ್ಲ ಉಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಫಂಕ್ಷನಿಗೆ ಈಸಿಯಾಗಿ ಬೇಗನೆ ನಾವು ಉಟ್ಕೋಬೋದು. ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸ್ಯಾರಿನ ನಾನು ಕ್ಲೀನಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಅಂದರೆ ಲೈನ್ ಇರುತ್ತಲ್ಲ, ಸ್ಯಾರಿನ ಫೋಲ್ಡ್ ಮಾಡಿಟ್ಟಿರ್ತೀವಲ್ಲ, ಅದು ಲೈನ್ ಹಾಗೆ ಇರುತ್ತೆ. ಹಾಗಾಗಿ ಅದನ್ನು ಫಸ್ಟಿಗೆ ನಾನು ಒಂದ್ಸರಿ ಕ್ಲೀನಾಗಿ ಐರನ್ ಮಾಡ್ಕೊಂಡಿದ್ದೀನಿ. ನಾರ್ಮಲಾಗಿ ಸಿಂಪಲ್ ಸ್ಯಾರಿ ಅಂದರೆ ಪ್ಲೇನ್ ಸ್ಯಾರಿ ಎಲ್ಲ ಇರುತ್ತಲ್ಲ, ಕಾಟನ್ ಸ್ಯಾರಿ, ಇದನ್ನೆಲ್ಲ ಬೇಗ ಉಟ್ಕೋಬೋದು. ಆದರೆ ಈ ಥರ ಸಿಲ್ಕ್ ಸ್ಯಾರಿ ಆ ಥರದ್ದೆಲ್ಲ ಸ್ವಲ್ಪ ರಫ್ ಇರುತ್ತೆ, ಕಷ್ಟ ಆಗುತ್ತೆ ಉಟ್ಕೊಳ್ಳೋದಕ್ಕೆ. ಐರನ್ ಮಾಡೇ ಉಟ್ಕೋಬೇಕು, ಇಲ್ಲಾಂದರೆ ಅದು ಹರಡ್ಕೊಬಿಡುತ್ತೆ. ಹಾಗಾಗಿ ಮೊದಲಿಗೆ ನಾನು ಸ್ಯಾರಿನ ಕ್ಲೀನಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಲೈನೆಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ಫುಲ್ಲು ಕ್ಲೀನಾಗಿ ಐರನ್ ಮಾಡಿ ಆದಮೇಲೆ ಒಂದ್ಸಲಿ ಫಸ್ಟಿಗೆ ಸೆರಗನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಫಸ್ಟಿಗೆ ನಾವು ಸೆರಗನ್ನು ಎಷ್ಟು ಬೇಕೋ ಅಷ್ಟಿಗೆ, ಅಂದರೆ ನಿಮಗೆ ಪ್ಲೇಟ್ಸ್ ದೊಡ್ಡ ಬೇಕಾದರೆ ದೊಡ್ಡ ಮಾಡ್ಕೋಬೋದು ಅಥವಾ ಸಣ್ಣ ಬೇಕಿದ್ದರೆ ಸಣ್ಣ ಮಾಡ್ಕೋಬೋದು. ನಾನು ಸ್ವಲ್ಪ ದೊಡ್ಡನೇ ಮಾಡ್ಕೊಂಡಿದ್ದೀನಿ ಪ್ಲೇಟ್ಸ್ನ ಇಲ್ಲಿ ಸೆರಗಿಗೆ. ಫಸ್ಟ್ ನಾನು ಸೆರಗನ್ನೆಲ್ಲ ಕ್ಲೀನಾಗಿ ಮಾಡ್ಕೊಂಬಿಟ್ಟು ಮುಂದೆ ನಾನು ಒಂದು ಪಿನ್ ಹಾಕ್ಕೊಂಡಿದ್ದೀನಿ, ಅಂದರೆ ಫ್ರಂಟಿಗೆ. ಆಮೇಲೆ ಕ್ಲೀನಾಗಿ ಎಷ್ಟು ಉದ್ದ ಬೇಕು ಅದನ್ನು ನೋಡ್ಕೋಬೇಕು. ನಮಗೆ ಸೆರಗು ಎಷ್ಟು ಉದ್ದ ಬೇಕು ನೋಡ್ಕೊಂಬಿಟ್ಟು ಮತ್ತೆ ಅಲ್ಲಿಗೆ ಒಂದು ಶೋಲ್ಡರ್ ಹತ್ರ ಒಂದು ಪಿನ್ ಮಾಡ್ಕೋಬೇಕು. ಆಮೇಲೆ ನಾವು ಶೋಲ್ಡರ್ ಹತ್ರ ಪಿನ್ ಮಾಡಿಬಿಟ್ಟು ಒಂದ್ಸಲಿ ನಾನು ಲೈಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಶೋಲ್ಡರ್ ಹತ್ರ ಪಿನ್ ಮಾಡಿಬಿಟ್ಟು ಕ್ಲೀನಾಗಿ ಮತ್ತೊಂದು ಸಲ ನಾನು ಐರನ್ ಮಾಡ್ಕೊಂಡಿದ್ದೀನಿ. ನಾವು ಐರನ್ ಮಾಡ್ಕೊಂಡಾದ್ಮೇಲೆ ಸೆರಗು ರೆಡಿನೇ ಆಗೋಗಿರುತ್ತೆ. ಮತ್ತು ನೆಕ್ಸ್ಟ್ ನಮಗೆ ನೆರಿಗೆ ಮಾಡ್ಕೋಬೇಕಲ್ವ, ಹಾಗಾಗಿ ಫ್ರಂಟಿಗೆ ನಾನು ಇವಾಗ ಐರನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಸೆರಗ ರೆಡಿ ಮಾಡ್ಕೊಂಡಾಗ ಎಷ್ಟು ಲೈನ್ಸ್ ಬೇಕು, ಅಂದರೆ ಲೇಯರ್ಸ್ ಬಂದಿರುತ್ತೆ ಸ್ಯಾರಿಲೇ ಫ್ರಂಟಿಗೆ, ಅದನ್ನು ಕ್ಲೀನಾಗಿ ನಾವು ಇಟ್ಕೊಬೇಕು. ಕ್ಲೀನಾಗಿ ಎಲ್ಲನೂ ಒಂದ್ಸಲಿ ಕ್ಲೀನಾಗಿ ಇಟ್ಬಿಟ್ಟು ಮತ್ತೆ ನಾನು ಅದನ್ನು ಐರನ್ ಮಾಡಿದ್ದೀನಿ. ನೀವು ವಿಡಿಯೋ ನೋಡ್ತಿದ್ರೆ ಗೊತ್ತಾಗುತ್ತೆ. ನಾರ್ಮಲಾಗಿ ಸ್ಯಾರಿ ಎಲ್ರಿಗೂ ಗೊತ್ತೇ ಇರುತ್ತಲ್ವ, ಹಾಗಾಗಿ ಇದನ್ನು ನೋಡ್ತಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಈ ಥರ ಮಾಡ್ಕೊಂಬಿಟ್ಟು ಕ್ಲೀನಾಗಿ ಒಂದ್ಸಲಿ ಮತ್ತೆ ಐರನ್ ಮಾಡ್ಕೋಬೇಕು. ನಾನು ಐರನ್ ಮಾಡ್ಕೊಂಡಿದ್ದೀನಿ ಫುಲ್ಲು. ಮತ್ತು ಇದನ್ನು ಐರನ್ ಮಾಡ್ಕೊಂಡಾದ್ಮೇಲೆ ಮತ್ತೊಂದು ಸಲ ನಾನು ಹಾಗೇ ಇಟ್ಕೊಂಡು ನೋಡಿಕೊಂಡು ಆಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಫ್ರಂಟ್ ನೆರಿಗೆ ಮಾಡ್ಕೋಬೇಕಲ್ವ, ಅದನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 7 to 8 ಇಲ್ಲ 6 to 7 ಈ ಥರನೇ ಬರೋದು. ಕೆಲವರು ಸಣ್ಣ ಮಾಡ್ಕೊಳ್ತಾರೆ, ಆವಾಗ ಜಾಸ್ತಿ ಬರುತ್ತೆ. 7 to 8 ಇಲ್ಲ 8 to 9 ಈ ಥರ ಬರುತ್ತೆ. ಇಲ್ಲ ದೊಡ್ಡ ಮಾಡಿಕೊಂಡ್ರೆ 6 to 7 ಈ ಥರ ಬರುತ್ತೆ. ನಾನು ನೆರಿಗೆನೆಲ್ಲ ಮಾಡ್ಕೊಂಬಿಟ್ಟು ಮತ್ತೆ ಅಲ್ಲಿ ಮೇಲೆ ಒಂದ್ಸಲಿ ಕ್ಲೀನಾಗಿ ಪಿನ್ ಮಾಡ್ಕೊಂಡಿದ್ದೀನಿ, ಕರೆಕ್ಟಾಗಿ ಇಟ್ಕೊಂಡು. ಆಮೇಲೆ ಐರನ್ ಮಾಡ್ಕೋಬೇಕು ಕ್ಲೀನಾಗಿ. ಫಸ್ಟಿಗೆ ಪಿನ್ ಮಾಡಿರ್ತೀವಲ್ಲ ನಾವು, ನಿಮಗೆ ಯಾವ ಥರ ಬೇಕೋ, ಈಗ ಟ್ರೆಂಡಿಂಗ್ ಅಂದರೆ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ನೆರಿಗೆ ಬರೋದು ಆ ಥರ. ಇಲ್ಲಾಂದರೆ ನಿಮಗೆ ಸ್ಟ್ರೈಟ್ ಬೇಕಾದರೆ ಸ್ಟ್ರೈಟಾಗಿ ಇಟ್ಕೊಂಡು ಐರನ್ ಮಾಡ್ಕೋಬೋದು. ಇಲ್ಲ ನಿಮಗೆ ಸ್ವಲ್ಪ ಗ್ಯಾಪ್ ನೆರಿಗೆ ಬೇಕು ಅಂತ ಹೇಳಿದ್ರೆ ಆ ಥರ ಕೂಡ ಮಾಡ್ಕೋಬೋದು. ಈಗ ನಾನು ಕ್ಲೀನಾಗಿ ಇಟ್ಬಿಟ್ಟು ಐರನ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ. ಈಗ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಐರನ್ ಮಾಡ್ಕೊಬೇಕಾದ್ರೂ ಕೂಡ ನಾವು ನೆರಿಗೆ ಆಮೇಲೆ ಸೆರಗು ಮಾಡ್ಕೊಳ್ಳುವಾಗ ಅಲ್ಲಿ ನಾವು ಇವಾಗ ನಾರ್ಮಲಾಗಿ ಸ್ಯಾರಿ ಅವ್ರ ಪ್ರೊಫೆಷ್ನಲ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಹತ್ರ ಟೇಬಲ್ ಇರುತ್ತೆ, ಕ್ಲೀನಾಗಿ ಮಾಡ್ಕೊಬಿಡ್ತಾರೆ. ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ನೀವು ಏನಾದರೂ ಭಾರವಾಗಿರೋ ವಸ್ತುನ ಇಟ್ಟರೆ ಆಗುತ್ತೆ, ಈಸಿಯಾಗಿ ಮಾಡ್ಕೋಬೋದು ನಾವೇ. ಆಮೇಲೆ ನೆರಿಗೆ ಮಾಡಿಕೊಂಡು ಐರನ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಇರುತ್ತಲ್ಲ ಸ್ಯಾರಿ ಅದನ್ನು ನಾವು ಮಡ್ಚ್ಕೋಬೇಕು ಕ್ಲೀನಾಗಿ. ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ನಿಮಗೂ ಕೂಡ ಒಂದು ಐಡಿಯಾ ಬಂದಿರುತ್ತೆ. ನೀವು ಹೇಗಾದರೂ ಮಡ್ಚ್ಕೊಳ್ಳಿ, ಅಂದರೆ ಕ್ಲೀನಾಗಿ ಮಡ್ಚ್ಕೊಂಡ್ರೆ ವೇರ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಇದೇ ಥರ ಮಡಿಸ್ಬೇಕು ಫುಲ್ ಅಂತ ಏನಿಲ್ಲ, ನಿಮಗೆ ಹೇಗಾಗುತ್ತೋ ಹಾಗೆ ಮಡ್ಚ್ಕೋಬೋದು ಸ್ಯಾರಿನ. ಬಟ್ ನಾವು ಏನು ಐರನ್ ಮಾಡಿರ್ತೀವಿ ಅದು ಹಾಳಾಗಬಾರ್ದು ಅಷ್ಟೇ. ಆಮೇಲೆ ಕ್ಲೀನಾಗಿ ನೀವು ಇಟ್ಬಿಟ್ಟು ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಈ ವಿಡಿಯೋ ಕರೆಕ್ಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅದು ಹೇಳೋದಕ್ಕಾಗೋದಿಲ್ಲ.
ಹಾಗಾಗಿ ವಿಡಿಯೋನ ಕರೆಕ್ಟಾಗಿ ನೋಡಿದ್ರೆ ನಿಮಗೇ ಒಂದು ಐಡಿಯಾ ಬಂದಿರುತ್ತೆ ಈ ಥರ ಮಾಡಬೇಕು ಅಂತ ಹೇಳಿಬಿಟ್ಟು. ಮೊದಲಿಗೆ ನಾವು ನೆರಿಗೆ ಮಾಡ್ಕೊಂಡಿರೋದಿರುತ್ತಲ್ಲ, ಅದನ್ನು ಸ್ಟಾರ್ಟಿಂಗ್ ಸ್ಯಾರಿನ ಫೋಲ್ಡ್ ಮಾಡೋದು, ಮತ್ತು ನಾವು ಸೆರಗನ್ನು ತೊಗೊಂಡು ಹಾಕಬೇಕು ಕ್ಲೀನಾಗಿ. ಸೆರಗು ಕೂಡ ಅದು ಹಾಕಿದ ಮೇಲೆ ಫುಲ್ ಫೋಲ್ಡ್ ಮಾಡಬೇಕು ರೊಟೇಟಾಗಿ. ಇಷ್ಟು ಮಾಡಿದ್ರೆ ಸ್ಯಾರಿ ರೆಡಿನೇ ಆಗೋಗುತ್ತೆ. ಹಾಗೆ ನಾವು ಮಡಚಿ ಕೂಡ ಇಡ್ಬೋದು. ಆಮೇಲೆ ನಿಮಗೆ ಫಂಕ್ಷನಿಗೆ ವೇರ್ ಮಾಡಬೇಕಾದ್ರೆಲ್ಲ ಈಸಿ ಆಗುತ್ತೆ. ನೀವು ಫಂಕ್ಷನ್ ಏನಾದರೂ ಇದ್ದಾಗ ಅರ್ಜೆಂಟಾಗಿ ಸ್ಯಾರಿ ಉಡೋದಕ್ಕಿಂತ ಈ ಥರ ನಿಮಗೆ ಗೊತ್ತಿರುತ್ತೆ ಫಂಕ್ಷನ್ ಹಿಂದಿನ ದಿನವೇ ಅಥವಾ ಮುಂಚೆನೇ ಈ ಥರ ಮಾಡ್ಕೋಬೇಕು. ನಾನು ಸ್ಯಾರಿನ ಫೋಲ್ಡ್ ಮಾಡಿ ಹಾಗೆ ಮತ್ತೆ ಓಪನ್ ಮಾಡಿ ತೋರಿಸಿದ್ದೀನಿ. ಈ ಥರ ಮಾಡಿಕೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ. ಕೆಲವು ಸ್ಯಾರಿನ ಉಟ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ನೀವು ಸಿಂಪಲಾಗಿ ಈ ಥರ ಮಾಡಿಕೊಂಡ್ರೂ ಸಾಕು, ಜಾಸ್ತಿ ಏನು ಮಾಡ್ಕೋಬೇಕು ಅಂತ ಏನಿಲ್ಲ. ಈ ಥರ ಮಾಡಿಕೊಂಡ್ರೆ ಅರ್ಜೆಂಟಾಗಿ ಉಟ್ಕೊಂಡು ಹೋಗ್ಬೋದು. ಆಮೇಲೆ ಈಗ ನಾನು ಪಕೋಡ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಆದರೆ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ. ನನಗೆ ಈ ಥರ ಇಷ್ಟ ಆಗುತ್ತೆ, ಸಖತ್ ಇಷ್ಟ ಆಗುತ್ತೆ ಈ ಥರ ಮಾಡಿದ್ರೆ. ಕೆಲವ್ರು ಬೇರೆ ಥರನೂ ಮಾಡ್ತಾರೆ, ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಆನಿಯನ್ಸ್ ತೊಗೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು. ಆಮೇಲೆ ಅದನ್ನು ಉದ್ದುದ್ದ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆನಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಬೌಲಿಗೆ ನಾನು ಆನಿಯನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಅದಕ್ಕೆ ಒಣಗಿದ ಮೆಣಸಿನ್ಕಾಯಿ. ನಾನು ಒಣಗಿದ ಮೆಣಸಿನ್ಕಾಯಿ ಏನು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಿಲ್ಲ, ಹಾಗೆಯೇ ಸ್ವಲ್ಪ ದೊಡ್ಡನೇ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ತಾರೆ, ನಾನು ಒಣಗಿದ ಮೆಣಸಿನ್ಕಾಯಿನೇ ಹಾಕೋದು, ಹಾಗಾಗಿ ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಆಮೇಲೆ ಕಡಲೆ ಹಿಟ್ಟು, ಅದಕ್ಕೆ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿತ್ತು, ಹಾಗಾಗಿ ನಾನು ಬೆಳ್ಳುಳ್ಳಿ ಹಾಗೆ ಶುಂಠಿನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಇವತ್ತು. ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ವಾಟರ್ ಏನೂ ಹಾಕಬಾರ್ದು, ಅದು ಗೊತ್ತಿದೆ ಎಲ್ಲರಿಗೂ, ವಾಟರ್ ಹಾಕಬಾರ್ದು. ಹಾಗೆಯೇ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ಈ ಥರ ಬರಬೇಕು ಪಕೋಡ. ಆಮೇಲೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಕೋಡ ಹಾಕ್ಕೊಳ್ಳೋದು. ಎಣ್ಣೆನೂ ಕೂಡ ಕಾಯೋಕೆ ಇಟ್ಟಿದ್ದೀನಿ. ಈಗ ಎಣ್ಣೆ ಕಾದಾದಮೇಲೆ ಪಕೋಡ ಹಾಕ್ಕೋಬೇಕು. ಪಕೋಡ ಅಂದರೆ ಈ ಥರ ಹಾಕ್ಕೋಬೇಕು. ಕೆಲವರು ರೌಂಡ್ ಕೂಡ ಹಾಕ್ಕೊಳ್ತಾರೆ, ಬೋಂಡದ ಥರ ಎಲ್ಲ, ಅದೇ ಬೇರೆ ಥರ ಆಗೋಗುತ್ತೆ. ಹಾಗಾಗಿ ಈ ಥರ ಕ್ರಿಸ್ಪಿಯಾಗಿ ನನಗೆ ಈ ಥರ ಇಷ್ಟ ಆಗುತ್ತೆ, ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ. ಇದು ಲೋ ಫ್ಲೇಮಲ್ಲೇ ಕ್ಲೀನಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಪಕೋಡ ರೆಡಿನೇ ಆಗೋಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು. ನಿಮಗೆ ಯಾವ ಥರ ಪಕೋಡ ಇಷ್ಟ ಅಂತ ಕಮೆಂಟ್ ಮಾಡಿ. ಯಾರಿಗೆಲ್ಲ ಈ ಥರ ಪಕೋಡ ಇಷ್ಟ ಅಂತಲೂ ಕೂಡ ಕಮೆಂಟ್ ಮಾಡಿ. ಆಮೇಲೆ ಸ್ವಲ್ಪ ಫ್ರೂಟ್ಸ್ ಕೂಡ ತಂದಿದ್ದರು, ಅದನ್ನು ಕೂಡ ಜೋಡಿಸೋಕೆಲ್ಲ ಇತ್ತು ಕ್ಲೀನಾಗಿ. ಆಮೇಲೆ ಅದನ್ನು ಕೂಡ ಬಾಸ್ಕೆಟ್ಟಿಗೆ ಕ್ಲೀನಾಗೆಲ್ಲ ಹಾಕ್ಕೊಂಡೆ. ಆ್ಯಪಲ್ ಮತ್ತು ಆರೆಂಜ್ ಇಷ್ಟೇ ತಂದಿದ್ದು ಇವತ್ತು ಫ್ರೂಟ್ಸು, ಹಾಗಾಗಿ ಇದೆರಡೂ ಕ್ಲೀನಾಗಿ ನಾನು ಜೋಡಿಸ್ಕೊಂಡಿದ್ದೀನಿ. ಸನ್ ಟ್ಯಾನ್ ಆಗಿತ್ತಲ್ಲ ಕೈ, ಹಾಗಾಗಿ ನಾನು ಮೊಬೈಲಲ್ಲಿ ಹೀಗೆ ವೀಡಿಯೋ ನೋಡುವಾಗ ಒಂದು ವೀಡಿಯೋ ನೋಡಿದೆ, ಅದನ್ನು ಟ್ರೈ ಮಾಡೋಣ ಅಂತ ಮಾಡಿದೆ, ಬಟ್ ವರ್ಕ್ ಆಗಲಿಲ್ಲ ಅದು. ನಾನು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ. ಮೊದಲಿಗೆ ನಾನು ಸ್ವಲ್ಪ ಕಾಫಿ ಪೌಡರ್, ಆಮೇಲೆ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಗೆ ಲೆಮನ್ ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಅದನ್ನು ಒಂದು ಕೈಗೆ ಮಾತ್ರ ಅಪ್ಲೈ ಮಾಡಿದೆ, ಏನಾದರೂ ಚೆನ್ನಾಗಿ ರಿಸಲ್ಟ್ ಸಿಕ್ಕೋದು ನಿಮಗೂ ಕೂಡ ತೋರಿಸ್ಬೋದು ಅಂತ ಹೇಳಿಬಿಟ್ಟು ಒಂದು ಕೈಗೆ ನಾನು ಅಪ್ಲೈ ಮಾಡಿ ಮತ್ತು ಅದನ್ನು 2 ಮಿನಿಟ್ಸ್ ಹಾಗೆ ನಾನು ಸ್ಕ್ರಬ್ ಮಾಡಿದ್ದೀನಿ. ಆಮೇಲೆ 10 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡಿದೆ, ಬಟ್ ಏನೂ ರಿಸಲ್ಟ್ ಕಾಣಿಸ್ಲಿಲ್ಲ. ನಾರ್ಮಲ್ ಹೇಗಿತ್ತೋ ಹಾಗೆ ಇತ್ತು ಕೈ. ನಿಮಗೂ ಯಾವುದಾದ್ರೂ ಹೋಮ್ ರೆಮಿಡಿ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವ್ಲಾಗ್ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.